2 ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ ವಿಜಯ್ ಅವರು ತೀರ್ಮಾನ ಕೂಡ ಮಾಡಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡಲಿ ಬಿಡಿ, ಸರ್ಕಾರ ರಚನೆಯಾಗಿ 6 ತಿಂಗಳು ತೊಂದರೆ ಕೊಡೋದಿಲ್ಲ. ಸರ್ಕಾರ ರಚನೆ ಸರ್ಕಸ್ ಮಧ್ಯೆ ಸ್ಟಾಲಿನ್ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಎಂಕೆ ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿಸಲು ಇಷ್ಟಪಡೋದಿಲ್ಲ. ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಚರ್ಚೆ ಮಧ್ಯೆ ಸ್ಟಾಲಿನ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ತಮಿಳುನಾಡು ಮಾಜಿ ಸಿಎಂ ಸ್ಟಾಲಿನ್ ಈ ಕುರಿತಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರ ಮಾಡಲಿ ಬಿಡಿ, ಅಧಿಕಾರಕ್ಕೆ ಬರಲಿ ಬಿಡಿ, ನಾವು ಯಾವುದೇ ರೀತಿಯಾದಂಥ ಅವರಿಗೆ ತೊಂದರೆಯನ್ನ ಕೊಡೋದಿಲ್ಲ. ತಮಿಳುನಾಡು ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಂದ್ ಕಡೆನಲ್ಲಿ ಒಡೆದು ಇಬ್ಬಾಗ ಆಗ್ತಾ ಇದೆ ಎಐಎಡಿಎಂಕೆ, ಮತ್ತೊಂದು ಕಡೆನಲ್ಲಿ ಡಿಎಂಕೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ತೊಂದರೆ ಕೊಡೋದಿಲ್ಲ, ಸರ್ಕಾರ ರಚನೆಯಾಗಿ 6 ತಿಂಗಳು ತೊಂದರೆ ಕೊಡೋದಿಲ್ಲ ನಾವು ಅಂತ ಕೂಡ ಹೇಳಿರುವಂಥದ್ದು. ಈ ಮಧ್ಯದಲ್ಲಿ ಎಡಿಎಂಕೆ ಎಐಎಡಿಎಂಕೆ ಮತ್ತೆ ಡಿಎಂಕೆ ಒಂದಾಗುತ್ತೆ, ಒಗ್ಗಟ್ಟನ್ನ ಪ್ರದರ್ಶನ ಮಾಡುತ್ತೆ, ಮೈತ್ರಿ ಮಾಡಿಕೊಳ್ಳುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸ್ವತಃ ಸ್ಟಾಲಿನ್ ಅವರು ನಿಂತಿದ್ದಂತಹ ಕ್ಷೇತ್ರದಲ್ಲೇ ಸೋತಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಐಎಡಿಎಂಕೆ ಹಾಗೂ ಡಿಎಂಕೆ ಮೈತ್ರಿಯನ್ನ ಮಾಡಿಕೊಂಡ್ರು ಕೂಡ ಅವ್ರಿಗೂ ಕೂಡ ಮ್ಯಾಜಿಕ್ ನಂಬರ್ ಬರೋದಿಲ್ಲ, 106 ಆಗುತ್ತೆ ಒಟ್ಟಿಗೆ. ಆದ್ರೆ ಸಣ್ಣ ಪುಟ್ಟ ಪಕ್ಷಗಳನ್ನ ಇವರ ಬಳಿ ಕರೆದುಕೊಂಡ್ರೆ ಸರಿಸುಮಾರು ಮ್ಯಾಜಿಕ್ ನಂಬರ್ಗಿನ್ನ ಜಾಸ್ತಿ ಆಗುವಂಥದ್ದು. ಅದೇ ತಂತ್ರದಲ್ಲಿ ಇದೀಗ ವಿಜಯ್ ಕೂಡ ಇರುವಂಥದ್ದು. ವಿಜಯ್ ಪ್ಲಾನ್ ಏನಲ್ಲಿದ್ದಂಥ ಕೆಲವೊಂದಷ್ಟು ಅಂಶಗಳನ್ನ ಈಗ ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕಾಂಗ್ರೆಸ್ ಕಡೆಯಿಂದ 5 ಜನವನ್ನ ಕರೆಸ್ಕೊಳ್ಬೇಕು ಅಂತ ಇದ್ರು, ಕರೆಸ್ಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಕ್ಷಿಪ್ರ ರಾಜಕೀಯದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಇಂದು ದಳಪತಿ ವಿಜಯ್ಗೆ ಪದಗ್ರಹಣವನ್ನ ಮಾಡ್ತಾ ಇದ್ರು. ಬಹುಮತ ಸಾಬೀತು ಬಳಿಕವೇ ಪ್ರಮಾಣ ವಚನ. ಇಂದಿನ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ. ತಮಿಳುನಾಡಿನ ಉಸ್ತುವಾರಿ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ಇಂದು ದಳಪತಿ ವಿಜಯ್ ಪದಗ್ರಹಣ ಇರೋದಿಲ್ಲ, ಮುಂದೂಡಿಕೆ ಆಗಿದೆ. ಕೇರಳಂಗೆ ಹೊರಟಿದ ತಮಿಳುನಾಡಿನ ರಾಜ್ಯಪಾಲರು ಬಹುಮತ ಸಾಬೀತು ಬಳಿಕವೇ ಪ್ರಮಾಣ ವಚನ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಮತ್ತೊಂದು ಕಡೆನಲ್ಲಿ ಇಂದು ಪದಗ್ರಹಣವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಒಂದ್ ಕಡೆನಲ್ಲಿ ವೇದಿಕೆ ಕೂಡ ಸಜ್ಜಾಗಿತ್ತು, ಎಲ್ಲವೂ ಕೂಡ ಸರಿ ಹೋಗುತ್ತೆ. ವಿಜಯ್ ಅವರ ಪ್ಲಾನ್ ಏನಲ್ಲಿ ಇದ್ದಿದ್ದ ಪ್ರಕಾರ ಕಾಂಗ್ರೆಸ್ 7 ಕ್ಷೇತ್ರಗಳಲ್ಲಿ ಗೆದ್ದಿತ್ತು, ಅದರಲ್ಲಿ 5 ಶಾಸಕರು ಇವರ ಜೊತೆಗೆ ಕೈ ಜೋಡಿಸಿದ್ರು. ಅದಾದ ನಂತರ ಸಣ್ಣ ಪುಟ್ಟ ಪಕ್ಷಗಳು ಸೇರಿ ಟೋಟಲ್ 118ಕ್ಕಿನ್ನ ಮ್ಯಾಜಿಕ್ ನಂಬರ್ಗಿನ್ನ ಜಾಸ್ತಿ ಅಂದ್ರೆ 121 ಶಾಸಕರು ಇವರ ಒಟ್ಟಿಗೆ ಬರುವ ಕ್ಷೇತ್ರಗಳು ಇವರ ತೆಕ್ಕೆಗೆ ಬರುವ ನಿಟ್ಟಿನಲ್ಲಿದ್ರು. ಆದ್ರೆ ಇದೀಗ ಅದ್ಯಾವುದು ಕೂಡ ಆಗಿಲ್ಲ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿರುವ ವಿಜಯ್ ಬಹುಮತ ಸಾಬೀತು ಮಾಡುವಂತೆ ರಾಜ್ಯಪಾಲರ ಸೂಚನೆ. 48 ಗಂಟೆಗಳ ಸಮಯವನ್ನ ನೀಡಿದ್ದಾರೆ ರಾಜ್ಯಪಾಲರು. ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದ ದಳಪತಿ ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿರುವ ವಿಜಯ್ ಅವರು ಇದೇ ಸಂದರ್ಭದಲ್ಲಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬಹುಮತ ಸಾಬೀತು ಮಾಡುವಂತೆ ರಾಜ್ಯಪಾಲರು ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಬಹುಮತ ಸಾಬೀತಾಗಿಲ್ಲ, ಕೇವಲ 5 ಜನ ಅಷ್ಟೇ ಅವರ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತದ್ದು, ಅದು ಕೂಡ ಕಾಂಗ್ರೆಸ್ ಇಂದ. ಆ ಸಂದರ್ಭದಲ್ಲಿ ಹೇಳಿದಂಥದ್ದು ಕೇವಲ ಕಾಂಗ್ರೆಸ್ ಅಷ್ಟೇ ಮೈತ್ರಿಯನ್ನ ಮಾಡ್ಕೊಳ್ತಾ ಇಲ್ಲ, ಅದರ ಜೊತೆಯಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಯಾವುದಿದೆ ಅದನ್ನ ಸೇರಿಸಿ ನಾವು ಮೈತ್ರಿಯನ್ನ ಘೋಷಣೆ ಮಾಡ್ತೀವಿ ಅಂತ ವಿಜಯ್ ದಳಪತಿ ಅವರು ಹೇಳಿದಂಥದ್ದು. ಆದ್ರೆ ರಾಜ್ಯಪಾಲರ ಮುಂದೆ ಇಟ್ಟಿದ್ದಂತಹ ಕೆಲವೊಂದಷ್ಟು ಮಾಹಿತಿಗಳೇ ಬೇರೆ ಆಗಿತ್ತು. ಅತಿದೊಡ್ಡ ಪಕ್ಷವಾಗಿರುವ ಸರ್ಕಾರ ರಚನೆಗೆ ಅವಕಾಶ ಕೋರಿರುವ ಟಿವಿಕೆ ಗವರ್ನರ್ ವಿಳಂಬ ನಡೆ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲು ಟಿವಿಕೆ ಕಾಂಗ್ರೆಸ್ ಚರ್ಚೆಯನ್ನ ಮಾಡ್ತಾ ಇದೆ. ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚಿಸಲು ಅವಕಾಶ ನೀಡಲು ಅರ್ಜಿಯನ್ನ ಹಾಕ್ತಾ ಇರುವಂತದ್ದು. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಟಿವಿಕೆ ಹಾಗೂ ಕಾಂಗ್ರೆಸ್ ಕಸರತ್ತನ್ನ ಮಾಡ್ತಾ ಇದೆ. ಅತಿ ದೊಡ್ಡ ಪಕ್ಷವಾಗಿ ಈಗ ಆಲ್ರೆಡಿ ಹೊರಹೊಮ್ಮಿದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರೋದಕ್ಕೆ ಚಿಂತನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಕಾಲಾವಕಾಶ ಅನ್ನೋದು ಬೇಕಾಗುತ್ತೆ. ಇವಾಗ ಆಲ್ರೆಡಿ 48 ಗಂಟೆಗಳ ಅವಕಾಶವನ್ನ ಕೂಡ ಕೊಟ್ಟಿರುವಂತದ್ದು. ಅಷ್ಟರಲ್ಲಿ ನೀವೇನ್ ಮ್ಯಾಜಿಕ್ ನಂಬರ್ ಇದೆ ಅದನ್ನ ತೋರಿಸಬೇಕು ಅಂತ ಕೂಡ ಗವರ್ನರ್ ಹೇಳಿದ್ದಾರೆ. ನಿನ್ನೆ ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಮ್ಯಾಜಿಕ್ ನಂಬರ್ ಬಂದಿಲ್ಲ, ಹಾಗಾಗಿ ಅಸಮಾಧಾನವನ್ನ ಕೂಡ ಹೊರ ಹಾಕಿರುವಂತದ್ದು, ಬೇಸರವನ್ನ ಕೂಡ ರಾಜ್ಯಪಾಲರು ವ್ಯಕ್ತಪಡಿಸಿದ್ರು. ಇದೀಗ
ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಕಾಂಗ್ರೆಸ್, ಇನ್ನೊಂದ್ ಕಡೆನಲ್ಲಿ ಟಿವಿಕೆ, ಎರಡು ಕೂಡ ಮೈತ್ರಿ ಆಗಿದೆ. ಇದೀಗ ಸುಪ್ರೀಂ ಮೊರೆ ಹೋಗುತ್ತಾ ಕಾದು ನೋಡಬೇಕು. ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಆ ಚಿಂತನೆಯನ್ನ ಕೂಡ ನಡೆಸಿರುವಂತದ್ದು. ಯಾಕಂತ ಅಂದ್ರೆ ಗವರ್ನರ್ ಅವರು ವಿಳಂಬವನ್ನ ಮಾಡ್ತಿದ್ದಾರೆ. ಇದು ಸರಿ ಇಲ್ಲ. ಅತಿ ದೊಡ್ಡ ಪಕ್ಷವಾಗಿ ಈಗ ಆಲ್ರೆಡಿ ಹೊರಹೊಮ್ಮಿದೆ. 107 ಸ್ಥಾನಗಳು, 108 ಗೆದ್ದಿದ್ರು. ಅದರಲ್ಲಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಂಥದ್ದು ವಿಜಯ್ ಅವರು. ಹಾಗಾಗಿ 107 ಕ್ಷೇತ್ರಗಳಾಗಿತ್ತು. ಇನ್ನು 11 ಶಾಸಕರ ಬೆಂಬಲ ಅನ್ನೋದು ಬೇಕಾಗಿತ್ತು. ಇದೀಗ ಮ್ಯಾಜಿಕ್ ನಂಬರ್ ಅನ್ನ ಕೂಡ ತೋರಿಸಿಲ್ಲ. ಈ ಸಂದರ್ಭದಲ್ಲಿ ಈಗ ಆಲ್ರೆಡಿ ಅತಿ ದೊಡ್ಡ ಪಕ್ಷವಾಗಿ ಗುರುತಿಸಿಕೊಂಡಿದೆ. ಹಾಗಾಗಿ ಸಮಯವನ್ನ ಕೊಡಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ವಿಜಯ್ ಅವರು ಸುಪ್ರೀಂ ಮೊರೆ ಹೋಗೋದಕ್ಕೆ ಕಸರತ್ತುಗಳನ್ನ ಮಾಡಲಾಗ್ತಾ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ನಡೀತಾ ಇರುವಂಥದ್ದು. ಅಣ್ಣಾ ಡಿಎಂಕೆಯಲ್ಲಿ ಒಂದ್ ಕಡೆ ಒಡಕು ಶುರುವಾಗಿದೆ. ಮೊದಲಿಗೆ 30 ಜನ ಷಣ್ಮುಗಂ ನೇತೃತ್ವದಲ್ಲಿ ಹೊರಗಡೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರ ಈಗಾಗಲೇ ಪುದುಚೇರಿಯಲ್ಲಿ ರೆಸಾರ್ಟ್ ನಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಕೂಡ ಅಲ್ಲಿಗೆ ಹೋಗಿರುವಂಥದ್ದು. ಏನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ಲೆಡೆ ಕಾಣ್ತಾ ಇದೆ.